ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನನ್ನ ಮಗಳು ಸಮ್ಮರ್ ಕ್ಯಾಂಪಿಗೆ ಹೋಗ್ತಾ ಇದ್ದಾಳಲ್ವ, ಕಾಮನ್ ಬಿಲ್ಲು ಅಂತ ಹೇಳಿ ರಂಗಧಾಮದಲ್ಲಿ ನಡೀತಾ ಇದೆ. ಡ್ರಾಯಿಂಗು ಎಲ್ಲ ಕಲಿಸ್ತಾರೆ ಅಲ್ಲಿ. ಮೊದಲನೇ ದಿನ ಏನೇನಾಯಿತು ಅಂತ ಹೇಳಿ, ಹಾಗೆ ಸೆಕೆಂಡ್ ಡೇ ಥರ್ಡ್ ಡೇದು ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಆಟನೂ ಆಡಿಸ್ತಾ ಇದ್ದಾರೆ, ಗೇಮ್ಸು ಆಡಿಸ್ತಾ ಇದ್ದಾರೆ. ಮಕ್ಕಳಂತೂ ಫುಲ್ ಎಂಜಾಯ್. ನೋಡಿ, ಇವರಿಬ್ಬರು ನನ್ನ ಹೀರೋಯಿನ್ಸು ಅಂಟ್ಕೊಂಡೇ ಇರ್ತಾರೆ ಇಬ್ಬರು ಒಟ್ಟಿಗೆ. ಇಲ್ಲಿ ನೋಡಿ, ನಾವು ವಾಪಸ್ ಸಾಬುದಾನ ಸಂಡಿಗೆ ಮಾಡ್ತಾಯಿದ್ದೀವಿ. ಅಮ್ಮ ಬಂದಿದ್ದಾರೆ ಮಾಡೋಕ್ಕೆ ಅಂತ. ಹಿಂದಿನ ಸಲ ನಾನು ತೋರಿಸಿದೆ ನಿಮಗೆ, ಹಾಫ್ KGದು ಮಾಡಿದ್ವಿ. ಬಟ್ ಈ ಸಲ 1 KGದು ಮಾಡ್ತಾಯಿದ್ದೀವಿ. ಸೊ ತುಂಬ ಬಿಸಿಲಿದೆ. ಆಲ್ರೆಡಿ ನಾನು ಮತ್ತು ಅಮ್ಮ ಸೇರಿ ಹಾಕಿದ್ವಿ. ನೋಡಿ ನೋಡಿ, ಇಲ್ಲೆಲ್ಲ ಪೂರ್ತಿಯಾಗಿ ಈಗಷ್ಟೇ ಜಸ್ಟ್ ಹಾಕಿದ್ವಿ. ಸುಮಾರು 1 KG ನೋಡಿ ಎಷ್ಟೊಂದು ಬಿಸಿಲಿದೆ ಅಂಥೇಳಿ. ಒಂಚೂರು ಗಾಳಿ ಇಲ್ಲ. ಬಿಸಿಲಿಗೆ ಹಾಕ್ಕೊತೀವಿ. ಈಗ ನಾವು ಕೆಳಗಡೆ ಹೋಗೋಣ. ಇದು ನೆಕ್ಸ್ಟ್ ಡೇ ಅವಳದ್ದು ಸಮ್ಮರ್ ಕ್ಯಾಂಪಿಂದು. ಈಗ ಇವತ್ತು ಅವಳಿಗೆ ಫ್ರೀಯಾಗಿ ರಂಗೋಲಿ ಹಾಕೋದು, ಫ್ರೀ ಸ್ಟೈಲಲ್ಲಿ ರಂಗೋಲಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ಮುಗಿಸ್ಕೊಂಡು ಮನೆಗೆ ಬಂದು ಸುದ್ದಿ ಹೇಳ್ತಾ ಇದ್ದಾಳೆ. ಓಡ್ತಾ ಇದ್ದಾಳೆ. ನಿಜ ಹೇಳಬೇಕು ಅಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವಳಿಗೆ ಹಾಳೆ ಬಟ್ಲ ಮೇಲ್ಗಡೆ ಪೇಂಟಿಂಗ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ಸೊ ಇದು ನೋಡಿ, ಈ ಥರ ಪೇಂಟಿಂಗನ್ನು ಸಹ ಹೇಳ್ಕೊಟ್ಟಿದ್ದಾರೆ. ಇದು ನೋಡು, ಇನ್ನು ಕಟ್ಟಿಗೆಯ
ಪೀಸ್ ಮೇಲೆ ಯಾವ ಥರ ಪೇಂಟಿಂಗ್ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ವಿವೇಕಾನಂದರನ್ನ ಬಿಡಿಸಿದಾಳೆ ಅವಳು. ಇದೆಲ್ಲ ಅವಳು ಅಲ್ಲಿ ಹೋದ್ಮೇಲೆ ಕಲ್ತಿರೋ ಅಂಥ ನನ್ನ ಮಗಳು ಮಾಡಿರೋ ಅಂಥ ಡ್ರಾಯಿಂಗ್ಸ್. ನಿಮಗೆ ಹೇಗನ್ನಿಸ್ತಾ ಇದೆ ಅಂತ ಹೇಳಿ, ಎನ್ಕರೇಜ್ ಮಾಡಿ. ಮಕ್ಕಳಿಗೆ ನಾವು ಈ ಥರ ಯಾವುದಾದ್ರೂ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರಬೇಕು ಅಂತ ನನ್ನ ಒಪಿನಿಯನ್ನು. ಅದರಿಂದ ಮಕ್ಕಳದ್ದು ಬ್ರೇನು ಸಹ ತುಂಬ ಡೆವಲಪ್ ಆಗುತ್ತೆ. ಯೋಚನೆ ಮಾಡ್ತಾರೆ ಮಕ್ಕಳು, ಯಾವ ಕಲರು ಎಲ್ಲಿ ಹಾಕಬೇಕು, ಹೇಗೆ ಮಾಡಬೇಕು ಅಂತ. ನಿಮಗೇನು ಅನ್ನಿಸ್ತದೆ ಅಂತ ಹೇಳಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.